ಹೇಳಬಹುದು. ಈ ತಿಂಗಳ 12ನೇ ತಾರೀಕು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ನೇಜಾರ್ ಎಂದು ಒಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಯಾದ ಪ್ರವೀಣ್ ಚೌಗ್ಲೆ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಯನ್ನು ಕಸ್ಟಡಿಗೆ ತಗೊಂಡು ಕಸ್ಟಡಿಗೆ 14 ಡೇಸ್ ಕೊಟ್ಟಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವ ಎಲ್ಲ ದಾಖಲಾತಿಗಳು ಮತ್ತು ಹಾಜರು ಪ್ರಕ್ರಿಯೆಗಳೆಲ್ಲ ಬೇಗ ಮುಗಿಸಿ ನಾವು ನಿನ್ನೆ ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಆರೋಪಿ ತನಿಖೆಯಲ್ಲಿ ಕಂಡುಬಂದಿರೋದೇನೆಂದರೆ, ಆರೋಪಿ ಮತ್ತು ವಿಕ್ಟಿಮ್ ಅವರಿಗೆ ಸುಮಾರು 8 ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ. ಒಂದು 8 ರಿಂದ 10 ಬಾರಿ ಒಂದೇ ಕ್ರೂನಲ್ಲಿನೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ನಲ್ಲಿ ಹೋಗ್ತಾ ಬರ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯನೂ ಮಾಡಿದ್ದಾರೆ. ಮನೆ ಕೊಡಲಿಕ್ಕೆ ಮತ್ತು ವಿಕ್ಟಿಮ್ ಟ್ರಾವೆಲ್ ಮಾಡಲಿಕ್ಕೆ ಆರೋಪಿದ ಗಾಡಿನೇ ಬಳಸಲಿಕ್ಕೆ, 2 ವೀಲರನ್ನು ಬಳಸಲಿಕ್ಕೆ ಕೊಟ್ಟಿದ್ದಾರೆ. ಈ ಥರ ಅವ್ರದ್ದು ಫ್ರೆಂಡ್ಶಿಪ್ ಬೆಳೀತಾ ಬಂತು. ಈಗ 1 ತಿಂಗಳ ಕೆಳಗೆ ಅಥವಾ ಸ್ವಲ್ಪ ದಿವಸದಲ್ಲಿ ಈಗ ವಿಕ್ಟಿಮ್ ಯಾರಿದ್ದಾರೋ ಅವರು ಆರೋಪಿಯನ್ನು ಅವರ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಇದೇ ವಿಚಾರದಲ್ಲಿ ಆರೋಪಿಗೆ ಅವಳ ಮೇಲೆ ಜಾಸ್ತಿ ಪಾಸಿಟಿವ್ನೆಸ್ ಇದ್ದದರಿಂದ ಅವಳನ್ನು ಕೊಲೆ ಮಾಡಬೇಕು ಎಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಅವನು ಇನ್ಸಿಡೆಂಟ್ ದಿವಸ ಬೆಳಗ್ಗೆ ಅವನ ಮನೆಯಿಂದ ಎರ್ಲಿ ಮಾರ್ನಿಂಗ್ ಹೊರಡಿ ಬಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಟೋಲ್ಗೇಟ್ನಲ್ಲಿ CCTV ಫುಟೇಜ್ ಎಲ್ಲ ಸಿಗಬಾರದೆಂದು ಉದ್ದೇಶದಿಂದ ಗಾಡಿಯನ್ನು ಟೋಲ್ಗೇಟ್ ಹಿಂದೆಯೇ ನಿಲ್ಲಿಸಿ ಆಮೇಲೆ ಬೇರೆ ಬೇರೆ ದಾರಿನಲ್ಲಿ ಬಸ್ಸು, ಬೈಕ್, ಆಟೋ ಆ ಥರ ಅಲ್ಲಿಂದ ಬಂದು ಮನೆಯೊಳಗೆ ಹೋದಾಗ ಫಸ್ಟು ವಿಕ್ಟಿಮ್ ಒಬ್ಬರನ್ನು ಅಟ್ಯಾಕ್ ಮಾಡ್ತಾನೆ. ಅವನು ಆಲ್ರೆಡಿ ತಂದಿರುವ ಚಾಕುವಿನಿಂದ, ಮನೆಯಿಂದ ತಂದಿರುವ ಒಂದು ಚಾಕುವಿನಿಂದ ವಿಕ್ಟಿಮನ್ನು ಅಟ್ಯಾಕ್ ಮಾಡಿ ಆಮೇಲೆ ವಿಕ್ಟಿಮ್ ಸೌಂಡ್ ಕೇಳಿ ತಾಯಿ ಹೊರಗೆ ಬರ್ತಾರೆ. ಆಮೇಲೆ ತಾಯಿಗೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ರೂಮ್ ಒಳಗೆ ಇದ್ದ ಅಕ್ಕ ಬರ್ತಾರೆ. ಸೊ ಇಂಡಿವಿಜುವಲಿ ಒಬ್ಬೊಬ್ರಿಗೆ ಅಟ್ಯಾಕ್ ಮಾಡಿ ಆಮೇಲೆ 3 ಜನದ್ದು ಗೊಬ್ಬೆ ಕೂರಿ ಹೊರಗೆ ಆಟ ಆಡ್ತಾ ಇದ್ದಾನೆ ಮಗನು. ಇವನದು ಪ್ರಥಮ ವಿಕ್ಟಿಮ್ದು ತಮ್ಮ ಅವನು ಓಡಿ ಒಳಗೆ ಬರ್ತಾ ಇದ್ದಾನೆ. ಸೊ ಬಾಗಿಲ ಹತ್ರ ಅವನಿಗೂ ಚಾಕು ಹಾಕಿ, ಸೊ ಒಂದೇ ಟೈಮ್ನಲ್ಲಿ 4 ಜನ ಇಲ್ಲದೆ ಎಲ್ಲರೂ ಒಂದೊಂದು ಟೈಮ್ನಲ್ಲಿ ಬಂದಿರೋದ್ರಿಂದ ವಿಕ್ಟಿಮ್ಗೆ ಅಲ್ಲಿ ಕೊಲೆ ಮಾಡಲಿಕ್ಕೆ ಈಸಿಯಾಗಿ ಅವನು ಕೊಲೆ ಮಾಡಿದ್ದಾನೆ. ಅಲ್ಲಿಂದು ಮತ್ತೆ ಸೇಮ್ ಬೇರೆ ಬೇರೆ ಮಾರ್ಗವಾಗಿ ಅವನು ಸೇಮ್ ಮುಲ್ಕಿ ಕಡೆ ಹೋಗಿ ಅವನು ಮಾಡಿದ್ದ ಕೊಲೆಗೆ ಬಳಸಿದ್ದ ಆ ಸಂದರ್ಭದಲ್ಲಿ ಇರುವ ಬಟ್ಟೆಗಳು ಕೆಲವೊಂದನ್ನು ಅವನು ಬರ್ನ್ ಮಾಡಿದ್ದಾನೆ ಅಲ್ಲಿ ಪಕ್ಕದಲ್ಲಿ. ಆಮೇಲೆ ಅಲ್ಲಿಂದ ಹೋಗಿ ಇಮಿಡಿಯೇಟ್ಲಿ ಮನೆಗೆ ಹೋಗಿ ಅವನು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ತಕ್ಷಣ ಟ್ರೀಟ್ಮೆಂಟ್ ಆದ ಮೇಲೆ ಮತ್ತೆ ಉಳಿದ ವಸ್ತುಗಳು ಏನಿತ್ತು ಅವನ ಕೈನಲ್ಲಿ ಅದೆಲ್ಲ ಡಿಸ್ಪೋಸ್ ಮಾಡಿ, ಚಾಕು ಮನೆಯಲ್ಲಿ ಕಿಚನ್ ನೈಫ್ ಮನೆಯಲ್ಲಿ ಯಾರಿಗೂ ಸಂತೆಗೆ ಬರಬಾರದು ಎಂಬುದಕ್ಕಾಗಿ ಅದನ್ನು ಅಲ್ಲೇ ಇಟ್ಟು ಮತ್ತೆ ಅವನು ಮುಂದೆ ರೆಗ್ಯುಲರಾಗಿ ಹೆಂಡತಿ ಅವರು ಊರಿಗೆ ಬೇರೆ ಕಡೆ ಹೊರಟು ಹೋಗಿರ್ತಾನೆ. ಸೊ ಇದರಲ್ಲಿ ಈಗಾಗಲೇ ಹಲವಾರು ಸಂಶಯಗಳೆಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಲವಾರು ಮಾಹಿತಿಗಳು ಬಂತು. ಎಲ್ಲ ಮಾಹಿತಿಯನ್ನು ನಾವು ಡೀಟೇಲಾಗಿ ವೆರಿಫೈ ಮಾಡಿದ್ದೀವಿ. ಎಲ್ಲ ಆ್ಯಂಗಲ್ಸ್ನಲ್ಲಿಯೂ ನಾವು ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಿ ಈ ಹಂತದಲ್ಲಿ ನಮಗೆ ಇದು ಒಂದು ಪಾಸಿಟಿವ್ನೆಸ್ ಮೇಲೆ ಆಗಿರೋ ಕೊಲೆ ಎಂದು ನಮಗೆ ಸ್ಪಷ್ಟನೆ ಇದೆ. ಎಸ್, ನಿಯರ್ಬೈ ವೇರ್ ಹಿ ಹ್ಯಾಸ್ ಪಾರ್ಕ್ಡ್ ಹಿಸ್ ವೆಹಿಕಲ್. ಆನ್ಲೈನ್ನಲ್ಲಿ ಅವ್ರ ಲೊಕೇಶನ್ ತೊಗೊಂಡು ಬಂದಿದ್ದಾನೆ. ಹಿಂದೆ ಯಾವತ್ತೂ ಮನೆಗೆ ಬಂದಿರೋದು ಮಾಹಿತಿ ಇಲ್ಲ ನಮಗೆ. As I told, we have investigated all the angles, including everything which you have mentioned, and then we have concluded that this is because of the jealousy. Those things we will submit to court.
ಸೊ ಕೋರ್ಟ್ನಲ್ಲಿ ಅದನ್ನು ಸಬ್ಮಿಟ್. ಈಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್ ಎವ್ರಿಬಡೀಸ್ ಕ್ವಶನ್ಸ್, ಬಿಕಾಸ್ ಎಲ್ಲರೂ ಅನುಮಾನದ ಮೇಲೆ ಅಥವಾ ಹಾಫ್ ಬೇಕ್ಡ್ ಇನ್ಫಾರ್ಮೇಷನ್ ಮೇಲೆ ಪ್ರಶ್ನೆ ಕೇಳ್ತೀರಿ, ಅದೆಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಇಫ್ ಯು ಹ್ಯಾವ್ ಎನಿ ಅಡಿಷನಲ್ ಇನ್ಫಾರ್ಮೇಷನ್ ಪ್ಲೀಸ್ ಕಮ್. ಸೊ ವಿ ವಿಲ್ ಆಲ್ಸೋ ಟೇಕ್ ಇನ್ಫಾರ್ಮೇಷನ್ ಫ್ರಮ್ ಯು. From our investigation it is clear. If you have any other additional information, please come and give it to us. Because so many stories we cannot go like, we cannot go on answer. No, picture is clear. If you are making the things like if you are suspecting something else, there should be some reason for it. Just because something you think that it might be the reason, you cannot say that. We have cross verified everything and we have come. He has a clean background. He had no any criminal. There is no criminal history on that person. Prior to working at the airport, was he associated with the Mumbai police or something? Yes, he was associated with Pune City Police in 2007, and during the training period he got this job. This job had a better salary than the previous job, so he had left the job and he had joined this. ಇಲ್ಲ, ಆ ಥರ ಏನೂ ಇಲ್ಲ. ಅವಳನ್ನು ಮಾತ್ರ ಕೊಲೆ ಮಾಡೋಕ್ಕೆ ಹೋಗಿದ್ದಾನೆ, ಬಟ್ ಅಲ್ಲಿ ಎಲ್ಲರೂ ತಡೆಯಕ್ಕೆ ಬಂದಿದ್ದಾರೆ ಒಬ್ಬರಿಗಿಂತ ಒಬ್ಬರು, ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೊಲೆ ಮಾಡೋಕ್ಕೆ ಹೋಗಿದ್ದಾನೆ. ಈಗ ಅದೆಲ್ಲ ಮೆಡಿಕಲ್ ರಿಪೋರ್ಟ್ ಮೇಲೆ ಲೆಟ್ ಡಾಕ್ಟರ್ ಸರ್ಟಿಫೈ ಇಟ್ and then we will submit to the court regarding those things. He was helping her, not financially ಎಂದು ನಮಗೆ ಅಷ್ಟು ಮಾಹಿತಿ ಇಲ್ಲ, but he was helping her in like colleague kind of way to help in finding the house and other things. She was using his vehicle, two-wheelers. He had given him temporary, since he was not, he purchased another vehicle, he had given it. Those things he had given it temporarily for her to use. How could he ಅಂದರೆ ಅದೇ, ಸೊ ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ವಿ ವಿಲ್ ಸಬ್ಮಿಟ್ ಟು ದ ಕೋರ್ಟ್. Those things, we are not giving information for media to conduct a trial. There are Supreme Court guidelines regarding that. Please go through that guidelines. We are there to share our investigation. Like we cannot answer for a parallel investigation conducted by media or anybody else. ಮೊಬೈಲ್ ವಿ ಹ್ಯಾವ್ ಸೀಸ್ಡ್ ಮರ್ಡರ್ ವೆಪನ್ ಜೊತೆಗೆ ಅವ್ನ ಮೊಬೈಲ್ಗಳನ್ನು ಸೀಸ್ ಮಾಡಿದ್ದೀವಿ. ಸೊ ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಟ್ ಆದಮೇಲೆ ವಿ ವಿಲ್ ನೋ ವೆದರ್ ಇಟ್ ಈಸ್ ಓನ್ಲಿ ಫ್ರಮ್ ಒನ್ ಸೈಡ್ ಆರ್ ಫ್ರಮ್ ಟೂ ಸೈಡ್ಸ್. ಎಸ್ ಎಸ್ ಇಲ್ಲ, ಅಷ್ಟು ಮಟ್ಟಕ್ಕೆ ಐ ಡೋಂಟ್ ಥಿಂಕ್ ಪ್ರೆಸ್ಸಿಗೆ ಇನ್ಫಾರ್ಮೇಷನ್ ಇರಬೇಕಾ ಇಲ್ವಾ ಎಂದು. ಲೆಟ್ ಕೋರ್ಟ್ ಡಿಸೈಡ್ ಆನ್ ದೋಸ್ ಥಿಂಗ್ಸ್. ವಿ ಹ್ಯಾವ್ ಟೆಕ್ನಿಕಲ್ ಡೇಟಾ ಆ್ಯಂಡ್ ಟೆಕ್ನಿಕಲ್ ಡೇಟಾ ಅನಾಲಿಸಿಸ್ ರಿಪೋರ್ಟ್ ವಿಲ್ ಬಿ ಸಬ್ಮಿಟೆಡ್ ಟು ದ ಕೋರ್ಟ್. Those things are personal issues which are not relevant, specifically relevant to the case. So in respect of privacy to the family, we avoid answering those questions. ಇಲ್ಲ, ಈಗ ಅವ್ರಿಗೆ ಗೊತ್ತಿತ್ತಾ ಇಲ್ವಾ ಎಂಬುದ್ರ ಬಗ್ಗೆ ಪ್ರಶ್ನೆ ಇದೆಯಲ್ಲ. ಸೊ ದೇ ಡಿಂಟ್ ನೋ ದಟ್. ಅವ್ರಿಗೂ ಗೊತ್ತಿದ್ದು ಮಾಹಿತಿ ನಮಗೆ ಈಗ ಇನ್ವೆಸ್ಟಿಗೇಷನಲ್ಲಿ ಏನು ಕಂಡು ಬಂದಿಲ್ಲ. ಮುಂದೆ ಇನ್ನೂ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಿಕ್ಕೆ ಇನ್ನೂ ಅನದರ್ 70 or 80 days are there. So before that, if we find any further thing, we will submit the same thing to the court. Yes, we will enquire. ಅವರನ್ನು ಮಾಡಿದ್ದೀವಿ, ಬಟ್ ಇನ್ನೂ ಡೀಟೇಲ್ ಎನ್ಕ್ವೈರಿಯನ್ನು ಮಾಡ್ತೀವಿ.
ಇಲ್ಲ, ಅವರು ಹೆಂಡತಿಯವ್ರದ್ದು ರಿಲೇಟಿವ್ ಮನೆ. ಸೊ ದೆರ್ ಇಸ್ ದಟ್ ವಿ ಹ್ಯಾವ್ ಟು ಎನ್ಕ್ವೈರ್ ಆ್ಯಂಡ್ ಅಕಾರ್ಡಿಂಗ್ಲಿ ವಿ ವಿಲ್ ಚಾರ್ಜ್ ಇಟ್. As of now, we have completed our investigation and we don't find any need for taking custody. The rest of the investigation complete ಆದ ಮೇಲೆ ಚಾರ್ಜ್ ಶೀಟ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. We'll verify that. To the extent of our knowledge, previous cases ಕರ್ನಾಟಕದಲ್ಲಿ ಇಲ್ಲ ಎಂದು ನಮಗೆ ಗಮನದಲ್ಲಿ ಇದೆ. So if they had done a background check for any appointment to any post, it is a contractual post by Air India. So whether they have followed the guidelines or not, we will write to the concerned authority from DGC and let them take an action on that. Is with the airlines, sir? He was with the airlines, sir? 2008. ಅಂದರೆ ಹಿ ಆನ್ಸರ್ಡ್ ಇನ್ ಅ ವೇಗ್ ವೇ. ಹೆಂಡತಿಗೂ ಜನರಲ್ ಆಗಿ ಆನ್ಸರ್ ಕೊಟ್ಟಿದ್ದಾನೆ, ಈ ಥರ ಹೊರಗೆ ಹೋಗಿದ್ದೀನಿ, ಗಾಯ ಆಯಿತು ಎಂದು. ಎಸ್, ವೆನ್ ಹಿ ವೆಂಟ್ ಔಟ್ ಆ್ಯಂಡ್ ಕೇಮ್ ಬ್ಯಾಕ್ ಹಿ ಹ್ಯಾಡ್ ಅ ವೂಂಡ್ ಇನ್. ಇಲ್ಲ, ಮನೆಗೆ ಬಂದ ಮೇಲೆ ಆಮೇಲೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ಸೊ ಮನೆಗೆ ಬಂದಾಗ ಹೆಂಡತಿ ಕೇಳಿದ್ದಾಳೆ, ಸೊ ಹಿ ಆನ್ಸರ್ ಇನ್ ಅ ಜನರಲ್ ವೇ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಕಟ್ಟಾಯಿತು, ಅದು ಇದು ಎಂದು. ಇಲ್ಲ, ಹೆಂಡತಿ ಹ್ಯಾವ್ ಕಾಂಟ್ಯಾಕ್ಟೆಡ್ ಮೆನಿ ಆಫ್ ಹಿಸ್ ಫ್ರೆಂಡ್ಸ್ ಫಾರ್ ಮೆನಿ ಅದರ್ ಪರ್ಪಸಸ್ ಆಲ್ಸೋ. ಸೊ ಅದರ ಮೇಲೆ ದಟ್ ಕನ್ಕ್ಲೂಷನ್ ವಿ ಕ್ಯಾನ್ ನಾಟ್ ಅರೈವ್ ಇಟ್. ಮೆನಿ ಆಫ್ ದ ಕಲೀಗ್ಸ್ ಇರ್ತಾರೆ, ಅವ್ರ ಮೊಬೈಲ್ನಲ್ಲಿ ಮಾತಾಡಿದ್ದಾರೆ. ಮೆನಿ ಆಫ್ ದ ಕಲೀಗ್ಸ್, ನಾಟ್ ಓನ್ಲಿ ಟು ದ ವಿಕ್ಟಿಮ್ ಬಟ್ ಟು ಅದರ್ ಕಲೀಗ್ಸ್ ಆಲ್ಸೋ ಶಿ ಹ್ಯಾಸ್. Those are subjective opinions. He was feeling remorseful, but those are opinions which we are not experts to give such opinion. Medical team has to evaluate him psychiatrically and let them give an opinion. ಈಗ ಪ್ರಿಸನ್ಸ್ ಡಿಪಾರ್ಟ್ಮೆಂಟಿಗೆ ನಾವು ಸ್ಪೆಷಲ್ ಆಗಿ ವಿ ಹ್ಯಾವ್ ರಿಕ್ವೆಸ್ಟೆಡ್ ಟು ಇನ್ಕ್ರೀಸ್ ದ ಸೆಕ್ಯೂರಿಟಿ ಇನ್ ಲೈಟ್ ಆಫ್ ದಿ ಗ್ರಾವಿಟಿ ಆಫ್ ದಿ ಸಿಚುವೇಶನ್. ಅಂದರೆ ಈ ಗಂಭೀರತೆಯಿಂದ ಅವ್ರಿಗೆ ಗಂಭೀರ ಪ್ರಕರಣ ಇರೋದರಿಂದ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದರನ್ನೇ ಅವರು ಒಂದು ಹೆಚ್ಚಿಗೆ ಪ್ರಿಕಾಷನ್ಸನ್ನು ತೊಗೊಂಡು ಒಂದು ಕಡೆ ಸೆಪ್ರೇಟ್ ಸೆಲ್ನಲ್ಲಿ ಇಡಲಿಕ್ಕೆ ಮತ್ತು ಸೆಪ್ರೇಟ್ಲಿ ಬಂದೋಬಸ್ತ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಕೇಸ್ ಸಲುವಾಗಿ 3 ಪ್ರಕರಣಗಳು ದಾಖಲಾಗಿದೆ. ಒಂದು ತಮ್ಗೆ ಗೊತ್ತಿರೋದು ಅಲ್ಲಿ ನೇಜರ್ನಲ್ಲಿ ಅವರು ಕರ್ಕೊಂಡು ಬರುವಾಗ ಆಗಿರೋ ಲಾಠಿ ಚಾರ್ಜ್ ಪ್ರಕರಣ, ಮತ್ತು ಅದು ಬಿಟ್ಟು 2 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೂ ಕೇಸ್ ಆಗಿದೆ. ಅದು ಬಿಟ್ಟು ಹೆಚ್ಚಿಗೆ ಕೇಸ್ ಆಗಲಿಲ್ಲ. ಈಗ ಈ ಕೇಸ್ದು ಮುಕ್ತಾಯ ಅಂದರೆ ಇಟ್ ಹ್ಯಾಸ್ ಕಮ್ ಟು ಸಮ್ ಕನ್ಕ್ಲೂಷನ್. ಸೊ ನೆಕ್ಸ್ಟ್ ದೋಸ್ ಕೇಸಸ್ ವಿ ವಿಲ್ ಇನ್ವೆಸ್ಟಿಗೇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಎಸ್, ಎಲ್ಲರೂ ಕೆಲವೊಂದು CCTV ಕ್ಯಾಮರಾಗಳು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದಾರೆ, ಒಂದು 90 ಕ್ಯಾಮರಾಸ್. ಅದರಲ್ಲಿ ಭಾಳಷ್ಟು ವರ್ಕ್ ಆಗ್ತಾ ಇರಲಿಲ್ಲ. ಸೊ ಈಗ ಹೊಸ ಪ್ರಪೋಸಲ್ಸನ್ನು ಕೊಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಮುನ್ಸಿಪಾಲಿಟಿ ಕಡೆಯಿಂದ ಹಾಕಲಿಕ್ಕೆ ಮತ್ತು ಜನಪ್ರತಿನಿಧಿಗಳು ದೇ ಆಲ್ಸೋ ವಾಲಂಟಿಯರ್ಡ್ ದಟ್ ದೇ ವಿಲ್ ಆಲ್ಸೋ ಗೆಟ್, ಅಂದರೆ CCTVಗಳು ಅವರ ಅನುದಾನದಲ್ಲಿ ಅಥವಾ CSR ಅನುದಾನದಲ್ಲಿ ಮಾಡ್ತೀವಿ ಎಂದು. ಉಡುಪಿ ಒಂದು ಇಟ್ ಈಸ್ ಅ ವೆರಿ ಬಿಗ್ ಸಿಟಿ ಕಂಪೇರ್ಡ್ ಟು ಮೆನಿ ಅದರ್ ಸಿಟೀಸ್ ಇನ್ ದ ಸ್ಟೇಟ್. ಸೊ ಆದ್ದರಿಂದ ಒಂದು CCTV ಕ್ಯಾಮ್ರಾ ಎಲ್ಲ ಕಡೆ ಇಡುವುದಕ್ಕೆ ಪ್ರಪೋಸಲ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ತಿಂಗಳ ಎಂಡೊಳಗೆ ವಿ ವಿಲ್ ಸೆಂಡ್ ಅವರ್ ಪ್ರಪೋಸಲ್ಸ್ ಟು ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಈಗ ನಾವು ಪ್ರಥಮವಾಗಿ ಮೇಯ್ನಾಗಿ ನಾವು ಉಡುಪಿ ಟೌನ್ಗೆ ಕೊಡ್ತಾ ಇದ್ವಿ ಪ್ರಪೋಸಲ್ಸ್, ಬಟ್ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೂ ಪ್ರಪೋಸಲ್ಸ್ ರೆಡಿ ಮಾಡ್ತಾ ಇದ್ವಿ. ಈ ಮಂತ್ ಎಂಡ್ ಒಳಗೆ ಉಡುಪಿ ಟೌನ್ದು ಪ್ರಪೋಸಲ್ಸ್ ವಿ ವಿಲ್ ಪ್ರಿಪೇರ್. ಎಲ್ಲಿ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಎಲ್ಲಿ ಪಾಯಿಂಟ್ಸ್ ಇದೆಯೇ ಅಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ನಮಗೆ ಮಾಹಿತಿ ಗೊತ್ತಾಗಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ MCCTNS ಇಂದ ಆ್ಯಪ್ನಲ್ಲಿ ಪ್ರೈವೇಟ್ನವರು ಎಲ್ಲೆಲ್ಲಿ CCTVಗಳು ಇಟ್ಟಿದ್ದಾರೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದರ ತಕ್ಷಣ ನಾವು ಹೋಗಿ ಎಲ್ಲಿ ಇದೆ ಅಂತ ಹುಡುಕಕ್ಕೆ ಬೇಕಾಗಿಲ್ಲ.
ಅಲ್ಲಿ ಆ್ಯಪ್ನಲ್ಲಿ ನೋಡಿದರೆ ಪಕ್ಕದಲ್ಲಿ ಎಲ್ಲಿ CCTV ಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ಅದೇ ಥರ ಅದನ್ನು ಬೇಗನೆ ಇಂಪ್ಲಿಮೆಂಟ್ ಮಾಡ್ತೀವಿ. How many more, sir? We are trying to cover all the entry and exit points of the city. So that ಅಂದರೆ ಅಂಜಾದಿ we have to say around 15 junctions we have. So ಎಲ್ಲ ಕಡೆ ಅಂದರೆ ಒಂದು 3 or 4 cameras we might require. So yes, and in some junctions ಅದೇ 2 or 3 we may require depending on ಅಂದರೆ ಮೇನ್ ರೋಡ್ನಲ್ಲಿ ಗಾಡಿ ಬರ್ತಾ ಇದ್ದರೆ ANPR ಕ್ಯಾಮ್ರಾಸ್ ಬೇಕು, ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮ್ರಾಸ್. ಆ ಥರ ವಿ ಆರ್ ಗೆಟಿಂಗ್ ಎ ಪ್ರಪೋಸಲ್ ರೆಡಿ ಬೈ ದಿಸ್ ಮಂತ್ ಆ್ಯಂಡ್ ವಿ ವಿಲ್ ಸೆಂಡ್ ಇಟ್. ಇಲ್ಲ ಇಲ್ಲ, ಅಲ್ಲಿ ಕೃತ್ಯ ಬಳಸಿದ್ದಕ್ಕೆ ಸಂಬಂಧಿಸಿದ್ದಾಗೆ ಅಲ್ಲಿ ಏನು ನಮ್ಗೆ ಕಂಡು ಬಂದಿಲ್ಲ. ಸೊ ವಿ ಹ್ಯಾವ್ ವೆಂಟ್ ಓನ್ಲಿ ಟು ಮಂಗಳೂರು ಆ್ಯಂಡ್ ಉಡುಪಿ. ಹೌದು. See, those things during trial we will produce because those things will open unnecessary things. Because of many other things, as I told on the first day, CCTV evidence, technical evidences, human intelligence ಎಲ್ಲರಿಗೂ ಮೇಲೇನು ನಾವು ಮಾಡಿದ್ದೀವಿ. ಒಂದೊಂದು ಮೇಲೆ ಮಾಡೋದು ಯಾವಾಗಲೂ ವಿ ಕೆನಾಟ್ ವೆರಿಫೈ ಅಲ್ಲ, ವಿ ಹ್ಯಾವ್ ಟು ವೆರಿಫೈ ಬೇಸ್ಡ್ ಆನ್ ಅದರ್ ಥಿಂಗ್ಸ್. ಒಂದ್ರದ್ದು ಮೇಲೆ ಬರೀ ಅವ್ನು CCTVನಲ್ಲಿ ಇದ್ದಾನೆಂದು ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಬೇಸ್ಡ್ ಆನ್ ಆಲ್ ದ ಅದರ್ ಡೀಟೇಲ್ಸ್ ಇಲ್ಲ. ಅವ್ರದ್ದು ಸ್ಯಾಲ್ರಿ, ಒಂದು ಅಕ್ಯೂಸ್ದು ಸ್ಯಾಲ್ರಿ ಏನಿತ್ತು, ದೋಸ್ ಥಿಂಗ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಂಡ್ ಅದರ್ ಪ್ರಾಪರ್ಟೀಸ್ ಆಲ್ಸೋ ವೆರಿಫೈಡ್. ಆ ಥರ there is nothing which is abnormal. There is nothing which is abnormal. His salary is much more higher than you expect. So our salary ತಕ್ಕಂತೆ ಇತ್ತು. Our salary probably 70,000 and above ಇದೆ per month. ಬಾಡಿಗೆ ಮಾಡಿಕೊಡ್ಲಿಕ್ಕೆ those kind of things. As a friend ಏನು ಮಾಡ್ತಾರೋ many people. ಎಲ್ಲ ಮಂಗಳೂರಿನಲ್ಲಿ ಇತ್ತು. Our family has been very, very cooperative with our investigation. ಅಂದರೆ ಕೆಲವೊಂದು ಕಷ್ಟವಾದ ವಿಷಯಗಳು ಅವರು ತಕ್ಷಣವೇ ನಮಗೆ ಹೇಳಿದ್ದಾರೆ. ಸೊ ಇಟ್ ಹೆಲ್ಪ್ಡ್ ಅಸ್ ರೂಲ್ ಔಟ್ ಮೆನಿ ಥಿಂಗ್ಸ್. ಅಂದರೆ ಪೊಲೀಸ್ ಹತ್ರ ನಿಜ ಹೇಳಿದರೆ ನಮಗೂ ಸ್ವಲ್ಪ ಅನುಕೂಲ ಎಂದು. ಸೊ ದೇ ಹ್ಯಾವ್ ಕನ್ವೇಡ್ ದ ಫ್ಯಾಕ್ಟ್ ವಾಟ್ ಎವರ್ ದೇ ನೋ. ಅವ್ರಿಗೇನು ಸತ್ಯ ಗೊತ್ತಿತ್ತು ಅಷ್ಟು ನಮಗೆ ಡೀಟೇಲಾಗಿ ಹೇಳಿದ್ದಾರೆ. ಆದ್ದರಿಂದ ನಮಗೆ ಕೆಲವೊಂದು ಸಸ್ಪಿಷನ್ಸನ್ನು ಕ್ಲೋಸ್ ಮಾಡಿ ನಾವು ಬೇಗ ಎದರಲ್ಲಿ ಫೋಕಸ್ ಮಾಡಬೇಕು ಅದನ್ನು ನಮಗೆ ಅನುಕೂಲ ಆಯಿತು. ಆದರೆ ಅವರು ಭಾಳ ನೋವಿನಲ್ಲಿದ್ದಾರೆ. ಅವರದ್ದು ನೋವು ಹಲವಾರು ಪರಿಣಾಮಗಳಲ್ಲಿದೆ. ಅವರಿಗೆ ಫಸ್ಟು ಡೆತ್ ಆಗಿರೋದಕ್ಕೋಸ್ಕರ ಆದಷ್ಟು ಬೇಗನೆ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ನೇಮಿಸಬೇಕು, ಆದಷ್ಟು ಬೇಗನೆ ಕೋರ್ಟ್ನಲ್ಲಿ ಟ್ರಯಲ್ ನಡೆಸಬೇಕು ಎಂದು ಅವ್ರದ್ದು ಮನವಿ ಇತ್ತು. ಈಗಾಗಲೇ ನಾವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಡೆಸಲಿಕ್ಕೆ ಬಿಫೋರ್ ನಮ್ಮ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದೊಳಗೆ ಆದಷ್ಟು ಬೇಗನೆ ವಿ ವಿಲ್ ಆಲ್ಸೋ ಟ್ರೈ ಟು ಪುಲ್ ಇಟ್ ಆ್ಯಂಡ್ ಅದನ್ನು ನೇಮಿಸಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಟು ರಿಕ್ವೆಸ್ಟ್ ದ ಗೌರ್ಮೆಂಟ್. ಯಾವುದು ಆಲ್ ಇನಿಷಿಯಲಿ ಒಂದು 5 ತಂಡಗಳನ್ನು ರಚನೆ ಮಾಡಿದ್ದೀವಿ. ಆದರೆ ನಮಗೆ ತನಿಖೆಗೆ ಭಾಳ ತಂಡಗಳು ಬೇಕಾಯಿತು. ಆಮೇಲೆ ನಿಯರ್ಲಿ ಅನದರ್ 6 more ಟೀಮ್ಸ್ ನಾವು ರಚನೆ ಮಾಡಿದ್ದೀವಿ. ಎಲ್ಲ ಆಫೀಸರ್ಸು ಅವರಿಗೆ ಏನು ಟಾಸ್ಕನ್ನು ಅಸೈನ್ ಮಾಡಿದ್ದೀವಿನೋ ಅಷ್ಟು ಜವಾಬ್ದಾರಿಯಿಂದ ಮಾಡಿದ್ದಾರೆ. ಅದರಲ್ಲಿ ಯಾವುದೋ ಒಬ್ಬರಿಬ್ಬರು ಸರಿ ಮಾಡಿಲ್ಲ ಅಂದ್ರೇ ನಮಗೆ ಆರೋಪಿ ಸಿಗೋದಿಲ್ಲ ಮತ್ತು ಕಷ್ಟವಾಗ್ತಾ ಇತ್ತು. ಅಂದರೆ ವಿ ಕುಡ್ ಹ್ಯಾವ್
ನಮ್ಮ ಲೀಡ್ಗಳು ಬೇರೆ ಥರ ನಮ್ಮ ಇನ್ವೆಸ್ಟಿಗೇಷನ್ ಹೋಗ್ತಾಯಿದ್ರೆ ಕಷ್ಟ ಇತ್ತು. ಬಟ್ ಅಷ್ಟು ಜನನು ಎಲ್ಲ ವಿಷಯಗಳನ್ನು ಚೆಕ್ ಮಾಡಿದ್ದಾರೆ. ನಮಗೆ ಆರೋಪಿ ಪತ್ತೆ ಮಾಡಲಿಕ್ಕೆ ಹಿಂದೆ 4 ಜನರಲ್ಲಿ ಯಾರಿಗೆ ಪ್ರಥಮವಾಗಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆಂದು ಫಸ್ಟ್ ಗೊತ್ತಾಗಲಿಲ್ಲ. ಸೊ ಅಥವಾ ಫ್ಯಾಮ್ಲಿಗೆ ಆ್ಯಸ್ ಅ ಹೋಲ್ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರಾ ಎನಿ ಮಾಹಿತಿ ಇರೋ ಆ ಸಂದರ್ಭದಲ್ಲಿ ಬಾಲ ಟೀಮ್ಸ್ಗಳು ಇಂಡಿವಿಜುವಲ್ ಆಗಿ ಒಂದೊಂದನ್ನು ವೆರಿಫೈ ಮಾಡಿ ಇಲ್ಲ ಎಂದು ಅವರು ಕನ್ಫರ್ಮ್ ಮಾಡಿದ ಮೇಲೆ ನಮಗೆ ಸ್ವಲ್ಪ ಅನುಕೂಲ ಆಯಿತು ಟು ನೇರೋ ಡೌನ್ ಹೂ ಇಸ್ ದ ಟಾರ್ಗೆಟ್, ಪ್ರೈಮ್ ಟಾರ್ಗೆಟ್ ಯಾರು ಆ್ಯಂಡ್ ಬೇರೆ ಬೇರೆ ವಿಷಯಗಳಿಗೆ. ಜಿಲ್ಲೆಯಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲ ಆಫೀಸರ್ಸು ಒಬ್ಬರನ್ನು ಹೇಳೋದಿಲ್ಲ, ಅಂದರೆ ಅವರವ್ರಿಗೆ ಒಂದೊಂದು ಕೆಲಸಗಳಿತ್ತು. ಎಲ್ಲ ಕಡೆ ಹೋಗಿ ರಾಜ್ಯದ ಎಲ್ಲ ಕಡೆನೂ ಹೋಗಿ ಮತ್ತು ಬೇರೆ ಹೊರ ರಾಜ್ಯಕ್ಕೂ ಹೋಗಿ ವೆರಿಫೈ ಮಾಡಿದ್ದಾರೆ. ಸೊ ಅವರೆಲ್ಲ ಅಲ್ಲಲ್ಲಿ ಇದ್ದು ವೆರಿಫೈ ಮಾಡಿ ಇನ್ಫಾರ್ಮೇಷನ್ ಮೇಲೆ ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ. ಸೊ ವಿ ಕೆನಾಟ್ ಸೇ ದಟ್ ಒನ್ ಪರ್ಸನ್ ಆರ್ ಒನ್ ಟೀಮು ಅಂದರೆ ಹೋಗಿದ್ದು ಬೆಲ್ಗಾಮ್ ಹೋಗಿ ಕರ್ಕೊಂಡು ಬಂದಿರೋದು ಒಂದು ತಂಡ ಇರಬಹುದು, ಆದರೆ ಬೇರೆ ಬೇರೆ ಕಡೆಗಳಲ್ಲಿ ಅವರೆಲ್ಲ ಇಲ್ಲ ಎಂದು ಕ್ಲಾರಿಫೈ ಮಾಡಿರೋದ್ರಿಂದ ನಮಗೆ ಅಲ್ಲಿ ಒಂದು ತಂಡ ಹೋಗಿ ಕರ್ಕೊಂಡು ಬರಲಿಕ್ಕೆ ಅನುಕೂಲ ಆಯಿತು. ಸೊ ಎಲ್ಲರೂ ದೇ ಹ್ಯಾವ್ ಡನ್ ದೇರ್ ವರ್ಕ್ ವೆರಿ ಸಿನ್ಸಿಯರ್ಲಿ. ಸೊ ನಮ್ಮ ಕೆಲಸವನ್ನು ಆದಷ್ಟು ಬೇಗನೆ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಟು ಡೂ ಇಟ್ ಆಸ್ ವಿ ಹ್ಯಾವ್ ಇನ್ವೆಸ್ಟಿಗೇಟೆಡ್ ಫ್ರಮ್ ಆಲ್ ಆ್ಯಂಗಲ್ಸ್. ಈಗ ಏನಾಯಿತು, ಅಪಾರ್ಟ್ ಫ್ರಮ್ ತಮ್ಮ ಸಸ್ಪಿಷನ್ ವಾಟ್ ಎವರ್ ಕಮ್ಸ್ ಇನ್ ಮೀಡಿಯಾ ಇಸ್ ಬಿಕಾಸ್ ಸಂಬಡಿ ಗಿವ್ಸ್ ಅನ್ ಇನ್ಫಾರ್ಮೇಷನ್ ಟು ಯು. ಈಗ ವಿ ಕೆನಾಟ್ ನೆಗ್ಲೆಕ್ಟ್ ಎನಿ ಇನ್ಫಾರ್ಮೇಷನ್. ಸೊ ಬೇಸ್ಡ್ ಆನ್ ದಟ್ ಇನ್ಫಾರ್ಮೇಷನ್ ವಿ ಹ್ಯಾವ್ ವೆರಿಫೈಡ್ ಆಲ್ ದ ಥಿಂಗ್ಸ್. ಸೊ ಐ ಮೀನ್ ವಾಟ್ ಎವರ್ ಯು ಹ್ಯಾವ್ ಆಸ್ಡ್ ಅದನ್ನು ಜಾಸ್ತಿಯಾಗಿಯೂ ನಾವು ವೆರಿಫೈ ಮಾಡಿದ್ದೀವಿ. ಬಿಕಾಸ್ ವಿ ಹ್ಯಾಡ್ ಸಮ್ ಮೋರ್ ಥಿಂಗ್ಸ್. ಅದನ್ನು ನಾನು ಹೇಳಿದರೆ ಮತ್ತೆ ಅದು ಒಂದು ಯು ವಿಲ್ ಮೇಕ್ ಇಟ್ ಆಸ್ ಎ ನ್ಯೂಸ್. ಸೊ ವಿ ಹ್ಯಾವ್ ಇನ್ವೆಸ್ಟಿಗೇಟೆಡ್ ಮೋರ್ ದೆನ್ ವಾಟ್ ಹ್ಯಾಸ್ ಕಮ್ ಇನ್ ಮೀಡಿಯಾ ಆ್ಯಂಡ್ ವಾಟ್ ಎವರ್ ಇನ್ಫಾರ್ಮೇಷನ್ ವಿ ಹ್ಯಾವ್ ರಿಸೀವ್ಡ್ ಆ್ಯಂಡ್ ವಿ ಹ್ಯಾವ್ ಕಮ್ ಟು ದಿಸ್. ಈಗ ಅದರದ್ದು ಬಗ್ಗೆನೂ ನಾವು ಅವ್ರಿಗೆ ಸೆಪ್ರೇಟಾಗಿ ಅವ್ರದ್ದು ಮಾಹಿತಿಗಳನ್ನು ತಗೊಂಡು ಈಗ ಎನಿ ಕೇಸ್ FSL ರಿಪೋರ್ಟಿಗೆ ಎಲ್ಲರದ್ದು ಮೊಬೈಲ್ಸನ್ನು ಕಳಿಸ್ತೀವಿ. ಸೊ ಅದರಲ್ಲಿ ಡೀಟೇಲ್ಸ್ ಏನು ಬರ್ತದಾ ಎನ್ನುವ ವೆರಿಫೈ ಮಾಡಿ ಮತ್ತು ನಾವು ಈಗಾಗಲೇ ಎನ್ಕ್ವೈರಿ ಮಾಡಿದಲ್ಲಿ ನಮಗೂ ಸ್ವಲ್ಪ ಮಾಹಿತಿ ಇದೆಯೇ ಅದರ ಸಲುವಾಗಿ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ಫ್ಯಾಮ್ಲಿಯಿಂದ ಸೆಪ್ರೇಟ್ ಒಂದು ಕಂಪ್ಲೇಂಟ್ ತೊಗೊಂಡು ಈ ಕೇಸ್ ಬಿಟ್ಟು ಅದರಲ್ಲಿ ವಾಟ್ ಎವರ್ ಟ್ರಾನ್ಸಾಕ್ಷನ್ಸ್ ಏನಿತ್ತು ಅದರ ಸಲುವಾಗಿಯೂ ಕ್ರಮ ತಗೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ವಿ ವಿಲ್ ರಿಕ್ವೆಸ್ಟ್ ಫ್ಯಾಮಿಲಿ ಟು ಗಿವ್ ಅ ಸೆಪ್ರೇಟ್ ಕಂಪ್ಲೇಂಟ್. ಅಂದರೆ ದೇ ಗೇವ್ ಆಲ್ ದ ಇನ್ಫಾರ್ಮೇಷನ್ ಟು ಅಸ್. ಅದನ್ನೇ ನಾನು ಹೇಳಿದ್ದೀನಿ, ದೇ ಕೋಆಪ್ರೇಟೆಡ್ ವಿತ್ ಅಸ್ ಆ್ಯಂಡ್ ದೇ ಗೇವ್ ವಾಟ್ ಎವರ್ ಅವ್ರಿಗೇನು ಗೊತ್ತಿತ್ತೋ ಅಷ್ಟು ನಮಗೆ ಕ್ಲಾರಿಟಿ ಕೊಟ್ಟಿದೆ. No, it was a challenging case because it is not like usually ಒಂದೆರಡು ಮರ್ಡರ್ ಆಗೋದೇ ಒಂದು ಗಂಭೀರ ಪ್ರಕರಣ ಎಂದು ಅಂದ್ಕೊಳ್ತೀವಿ. ಆದರೆ ಒಂದೇ ಕುಟುಂಬದವರು ಮರ್ಡರ್ ಆಗಿರೋದು ಇಟ್ ವಾಸ್ ಅನ್ಅಕ್ಸೆಪ್ಟಬಲ್. ಆ್ಯಂಡ್ ಈಗ ಇಫ್ ಇಟ್ ಈಸ್ ಫಾರ್ ಎನ್ ಇಂಡಿವಿಜುವಲ್ ಇಶ್ಯೂ ಉಳಿದವರು ಡೆತ್ ಆಗಿರೋದು ಸಮಾಜಕ್ಕೂ ಒಂದು ಅಸಮಾಧಾನ ಇತ್ತು. ಸೊ ಅದನ್ನು ಬೇಗ ಪತ್ತೆ ಮಾಡಬೇಕು ಎಂದು ವಿ ಹ್ಯಾಡ್ ಟ್ರೈಡ್ ಅವರ್ ಬೆಸ್ಟ್ ಆ್ಯಂಡ್ ವಿ ಹ್ಯಾಡ್ ಸಪೋರ್ಟ್ ಫ್ರಮ್ ಆಲ್ ದ ಕ್ವಾರ್ಟರ್ಸ್. ಈವನ್ ನಮ್ಮ ಸೀನಿಯರ್ಸ್ ಆಗಲಿ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಲಿ ದೇ ಹ್ಯಾಡ್ ಪುಟ್ ಆ್ಯಂಡ್ ಮೀಡಿಯಾ ಆ್ಯಂಡ್ ಲೋಕಲ್ ಪಬ್ಲಿಕ್ ಸಪೋರ್ಟ್ ವಾಸ್ ಈವನ್ ಆ್ಯಕ್ಚುಲಿ ಹೈಯರ್. ಅವರು ಅವತ್ತು ಹಬ್ಬದ ದಿವಸ ಇದ್ದಾಗಲೂ ದೇ ಹ್ಯಾಡ್ ಪೋಸ್ಟ್ಪೋನ್ ದೇರ್ ಫೆಸ್ಟಿವಲ್ ಸೆಲೆಬ್ರೇಷನ್ಸ್. ಆ್ಯಂಡ್ ಈಗ ನಮಗೆ ಲಾ ಆ್ಯಂಡ್ ಆರ್ಡರ್ನಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಹೋಗಿದರೆ ಇನ್ವೆಸ್ಟಿಗೇಷನ್ ಡಿಲೇ ಆಗಲಿಕ್ಕೆ ಚಾನ್ಸ್ ಇರ್ತಾಯಿತ್ತು. ಸೊ ಲಾ ಆ್ಯಂಡ್ ಆರ್ಡರ್ಗೆ ಲೋಕಲ್ ಪೀಪಲ್ ಆಲ್ಸೋ ಹ್ಯಾವ್ ಸಪೋರ್ಟೆಡ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಸೊ ಎಲ್ಲರದ್ದು ಸಪೋರ್ಟ್ ಇತ್ತು. ಸೊ ಇಟ್ ವಾಸ್ ನ್ಯಾಷನಲ್ ಲೆವೆಲ್ ನ್ಯೂಸ್, ಬಟ್ ಇಟ್ ವಾಸ್ ಫಾರ್ಚುನೇಟ್ ವಿ ವರ್ ಏಬಲ್ ಟು ಟ್ರ್ಯಾಕ್ ದ ಕೇಸ್. ಯಾವುದು
ಅವನು ಫಸ್ಟು ಕಾಲ್ ಮಾಡಿದಾಗ ಐನಾಸ್ದು ಪರಿಚಯ ಇದ್ದಾನೆಂದು ಸೊ ಶೀಕೆ ಈಗ ಅವನು ಅಲ್ಲಿ ಒಟ್ಟಿಗೆ ಇದ್ರು ಆದ್ಮೇಲೆ ಇಲ್ಲಿ ಮನೆಗೆ ಬಂದು ಪ್ಲಾನ್ ಮಾಡಿದೆ ಈಗ ಅಲ್ಲಿಂದ ಅವಾಯ್ಡ್ ಮಾಡಿರೋ ಕಾರಣದಿಂದ ಮನೆಗೆ ಬಂದಿದ್ದಾನೆ ಅವತ್ತಿನ ದಿವಸ. ಸೊ ಅಲ್ಲಿ ಶಿ ವಾಸ್ ಸೇಯಿಂಗ್ ಅಲಾಂಗ್ ವಿತ್ ಸಿಸ್ಟರ್ ಆ್ಯಂಡ್ ಫ್ಲ್ಯಾಟ್ನಲ್ಲಿ ಬೇರೆ ಭಾಳ ಜನ ಇದ್ದರು ಎಂದು ಓನರು. ಇಲ್ಲ, ದೇ ಹ್ಯಾಡ್ ನಾಟ್. ಅವ್ರದ್ದು ಡೀಟೇಲ್ಸ್ ಈ ಥರ ಇದೆಯೇ ಎಂದು ಗೊತ್ತಿಲ್ಲ. ಅಂದರೆ ಕಲೀಗ್ಸ್ ಫ್ರೆಂಡ್ಸ್ ಇರ್ತಾರೆ ಅದು ಗೊತ್ತು. ಬಟ್ ಇಷ್ಟು ಜಲಸಿ ಆ್ಯಂಡ್ ಪೊಸೆಸಿವ್ನೆಸ್ ಅದ್ರ ಬಗ್ಗೆ ಇಲ್ಲ, ಅದು ಇನ್ನೂ ಮಾಡಬೇಕು. ಈಗ 10 ದಿವಸದಲ್ಲಿ ವಿ ಕೆನಾಟ್ ಫೈಲ್ ಚಾರ್ಜ್ ಶೀಟ್. ವಿ ಹ್ಯಾವ್ ಅಡಿಕ್ವೇಟ್ ಎವಿಡೆನ್ಸ್ ದಟ್ ಫೆಲೋ ಕಮಿಟೆಡ್ ಮರ್ಡರ್. ಬಟ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಪ್ರಿಪ್ರೇಷನ್ಗೆ ಆಮೇಲೆ ಕಂಡಕ್ಟ್ ಆ್ಯಂಡ್ ಅದರ್ ಥಿಂಗ್ಸ್ ವಿ ಹ್ಯಾವ್ ಟು ಕಲೆಕ್ಟ್ ಇನ್ಫಾರ್ಮೇಷನ್. ಯಾವ ಸಾಕ್ಷಿ? ಇಲ್ಲ, ಇಫ್ ದರ್ ಇಸ್ ಎನಿ ಥ್ರೆಟ್ ಪರ್ಸೆಪ್ಷನ್, ಅದು ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ದೇ ವಿಲ್ ಗಿವ್ ಅ ಸಪ್ರೇಟ್ ರಿಪೋರ್ಟ್. ದರ್ ಇಸ್ ಎನಿ ಥ್ರೆಟ್ ಪರ್ಸೆಪ್ಷನ್ ಯಾರಿಗೂ ಅರ್ಜಿ ಕೊಟ್ಟರೆ ವಿ ವಿಲ್ ಎನ್ಕ್ವೈರಿ. ಎಸ್, ನಮ್ಮ ಮಾನ್ಯ DG ಆ್ಯಂಡ್ IG ರವರು ಈ ತಂಡದಲ್ಲಿ ಯಾರು ಕೆಲಸ ಮಾಡಿದಾರೋ ಅವರಿಗೆ ಆದಷ್ಟು ಬೇಗನೆ ಬಹುಮಾನ ಪಟ್ಟಿಯನ್ನು ಕೊಡ್ತೀವಿ ಎಂದು ಹೇಳಿದ್ದಾರೆ. ಸೊ ವಿ ಹ್ಯಾವ್ ರೆಕಮೆಂಡೆಡ್ ಫಾರ್ ದ ಟೀಮ್ ಯಾರ್ಯಾರು ಹೋಗಿದ್ದಾರೆ, ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ಸ್, 1.5 lakh ರಿವಾರ್ಡ್ಗೆ ನಾವು ರೆಕಮೆಂಡ್ ಮಾಡಿದ್ದೀವಿ. ಸೊ ಆದಷ್ಟು ಬೇಗನೆ ಅದು ರಿವಾರ್ಡ್ ಬರ್ಬೋದು. ಅಂದರೆ ದೆರ್ ಆರ್ ಸೋ ಮೆನಿ ಪೀಪಲ್, ಭಾಳ ಜನ ಇದ್ದರು. ಅಂದರೆ ಫಾರ್ ಟ್ರ್ಯಾಕಿಂಗ್ ದ ಅಕ್ಯೂಸ್ಡ್ ಒಂದು 50 ಪೀಪಲ್ ಮೇಲೆ ಇದ್ದರು, 50 ಜನ ಮೇಲೆ. ಸೊ ಇಲ್ಲ, ಇದು ನಮ್ಮ ಕರ್ತವ್ಯ ಇತ್ತು. ಬಟ್ ಎಲ್ಲರೂ ಸಿನ್ಸಿಯರ್ ಆಗಿ ಮಾಡಿರೋದ್ರಿಂದ ರಿವಾರ್ಡ್ ಕಳಿಸ್ತಾ ಇದ್ವಿ. ಥ್ರೂ ಆನ್ಲೈನ್ ಮೋಡ್ ಯು ಕ್ಯಾನ್ ರೈಟ್ ದಟ್. ಸರ್, ಅಷ್ಟು ಗಂಭೀರ ಪ್ರಕರಣ ಆಗಿದ್ರು. ಅವನನ್ನು ಮನೆಗೆ ಮಹಾಜರು ಕರ್ಕೊಂಡು ಹೋಗುವಾಗ ಈಗ ಬೆಳಿಗ್ಗಿಂದಲೇ ಸಾಕಷ್ಟು ಜನ ಇತ್ತು. ಅವತ್ತು ತುಂಬ ಎಲ್ಲ ಜನರೆಲ್ಲ ಒಳಗೆ ಹೋಗಿ ಇದಾಗಿ ಅದು ಸ್ವಲ್ಪ ಇರ್ತಾರ ನಿಮಗೆ ಸರ್ ಪ್ರಿಪರೇಷನ್ ಇರಲಿಲ್ಲ, ಡೈಲಿ ಥರ ಜನ ಮಾತಾಡ್ತಾ ಇದ್ರು. ಇಲ್ಲ, ವಿ ಹ್ಯಾವ್ ಪ್ರಿಪೇರ್ಡ್. ಬಟ್ ನೆಕ್ಸ್ಟ್ ಡೇ ಫ್ರೈಡೇ ಇತ್ತು ಆ್ಯಂಡ್ ಬಿಕಾಸ್ ಆಫ್ ಸರ್ಟೆನ್ ಕನ್ಸ್ಟ್ರೈಂಟ್ಸ್ ನಾವು ಅವತ್ತೇ ಹೋಗಬೇಕಾಯಿತು. ಅವತ್ತು ಬಂದೋಬಸ್ತ್ ಪ್ರಿಪೇರ್ ಮಾಡಿದ್ದಾಗಲೂ ಈಗ ಇನ್ಸ್ಟಿಗೇಟರ್ಸ್ ಕೆಲವೊಬ್ಬರದ್ದು ಆಡಿಯೋಗಳು ನಿಮಗೂ ಸಿಕ್ಕಿರಬೇಕು. ನಮಗೆ ಸಿಕ್ಕಿದ್ದ ಆಡಿಯೋಗಳು ನೀವು ಪ್ಲೇ ಮಾಡಬೇಕು ದಯವಿಟ್ಟು. ಸೊ ವೆದರ್ ಇಟ್ ಈಸ್ ಇನ್ಸ್ಟಿಗೇಟೆಡ್ ಆರ್ ವೆದರ್ ಇಟ್ ಈಸ್ ಎ ಜೆನ್ಯೂನ್ ಪ್ರೊಟೆಸ್ಟ್ ತಮಗೂ ಗೊತ್ತಾಗುತ್ತೆ. ಇಫ್ ಇಟ್ ಇಸ್ ಎ ಇನ್ಸ್ಟಿಗೇಟೆಡ್ ಪ್ರೊಟೆಸ್ಟ್ ಯಾವಾಗ ಬೇಕಂದ್ರೂ ಗಲಾಟೆ ಮಾಡುವ ಉದ್ದೇಶ ಇದ್ದರೆ ಎಲ್ಲಿ ಬೇಕಾದರೂ ಗಲಾಟೆಗಳಾಗೇ ಆಗುತ್ತೆ. ಸೊ ಫಾರ್ ದಟ್ ವಿ ವಿಲ್ ಇನಿಷಿಯೇಟ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್. ಆಡಿಯೋ ಇಲ್ಲ ಅಂದರೆ ನಾನು ಕಳಿಸ್ತೀನಿ ಗ್ರೂಪ್ಗೆ. ಐ ಥಿಂಕ್ ಗ್ರೂಪಿಗೆ ಕಳಿಸಿದ್ದೀನಿ ಅಂತ ಅನಿಸುತ್ತೆ. ನಾನು ಕಳಿಸ್ತೀನಿ, ಹೇಳಿ ಬಂದಿದೆಯಲ್ಲ, ನಾನು ಕಳಿಸ್ತೇನೆ. ಓಕೆ. ಸೊ ಅಂದರೆ ಗಲಾಟೆ ಮಾಡಬೇಕು ಎಂದು ಯಾರೋ ಉದ್ದೇಶ ಮಾಡಿ ಬಂದಿದ್ದರೆ ಇವತ್ತು ಗಲಾಟೆ ಮಾಡ್ಬೋದು. ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟಾಪ್, ಎಸ್ಪೆಷಲಿ ವೆನ್ ದ ಮೂಡ್ ಆಫ್ ದ ಪಬ್ಲಿಕ್ ಈಸ್ ವೆರಿ ಫ್ಲೂಯಿಡ್. ಅದನ್ನು ಕೆಲವೊಬ್ಬರು ಏನೋ ಅವ್ರು ಬೇರೆ ಉದ್ದೇಶದಿಂದ ಮಾಡಿದಾರಾ ಅಥವಾ ಜೆನ್ಯೂನ್ ಉದ್ದೇಶದಿಂದ ಅನಲೈಸ್ಡ್ ಇನ್ ಅ ಪ್ರಾಪರ್ ವೇ. ಸೊ ಅವ್ರಿಗೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೋ ಅವ್ರಿಗೆ ನಾವು ಖಂಡಿತ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ.